ಕನ್ನಡದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಕರ್ಣಿಕನಾಗಿ ಭಂಡಾರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚನ್ನಬಸವಣ್ಣ ಹೇಳ್ತಾನೆ, ಬಸವಣ್ಣ ಯಾಕೆ ಮರ್ತಕ್ಕೆ ಬಂದಿದ್ದಾನೆ? ಬಸವಣ್ಣ ಕೈಲಾಸದಿಂದ ಗುರುಲಿಂಗ ಜಂಗಮಕ್ಕೆ ಭಕ್ತಿ ಮಾಡಬೇಕೆಂದು. ಎದಕ್ಕೆ ಬಂದಾನೆ ಬಸವಣ್ಣ? ಬಸವಣ್ಣ ಯಾಕೆ ಬಂದಾನೆ? ಗುರು ಲಿಂಗ ಜಂಗಮಕ್ಕೆ ಭಕ್ತಿ ಮಾಡಬೇಕೆಂದು ಚನ್ನಬಸವಣ್ಣವ್ರು ಹೇಳ್ತಾರೆ. ಒಬ್ಬನೇ ಬರಲಿಲ್ಲ, 770 ಅಮರಗಣಗಳ ಸಹಿತ ಮರ್ತ್ಯ ಲೋಕಕ್ಕೆ ಬಂದನಯ್ಯ. ಭಕ್ತಿ ಅನ್ನೋದು ಮರೆಯಾಗಿ ಹೋಗಿದೆ. ಭಕ್ತಿಯನ್ನ ಬಸವಣ್ಣ ಅಂದ್ರೆ ಭಕ್ತಿ, ಆ ಭಕ್ತಿಯನ್ನ ಮಾಡುವುದಕ್ಕಾಗೇನೆ ಬಸವಣ್ಣ ಬಂದ. ಒಬ್ಬನೇ ಬರಲಿಲ್ಲ, 770 ಅಮರ ಗಣಗಳ ಸಹಿತ ಮರ್ತ್ಯ ಲೋಕಕ್ಕೆ ಬಂದನಯ್ಯ. ಶಿವ ಸಮಯಕ್ಕಾಧಾರವಾದನಯ್ಯ ಬಸವಣ್ಣನು. ಎದಕ್ಕಾಧಾರದ? ಶಿವ ಸಮಯಕ್ಕೆ, ಶಿವನನ್ನ ಅರಿಯೋದಕ್ಕೆ, ದಾರಿಯನ್ನು ತೋರಿಸುವುದಕ್ಕೆ ಬಸವಣ್ಣ ಬಂದಿದ್ದಾನೆ. ಜಡರುಗಳ ಮನದ ಕತ್ತಲೆಯ ಕಳೆಯಲೆಂದು, ಜಡರುಗಳ ಮನದ ಕತ್ತಲೆಯ ಕಳೆಯಲೆಂದು ಬಸವಣ್ಣ ಬಂದಾನೆ. ಬಿದ್ದವರನ್ನ, ಬೀಳುವವರನ್ನ, ಕಷ್ಟದಲ್ಲಿರ್ತಕ್ಕಂಥವರನ್ನ, ಕಂದಾಚಾರದಲ್ಲಿ ಮುಳುಗಿದವರನ್ನ, ನೊಂದವರನ್ನ, ಜಾತಿ ಮತ ಪಂಥವನ್ನ ಮೀರಿ ಎಲ್ಲರನ್ನು ಸಮಾನರು ಅಂತಕ್ಕಂಥ, ಎಲ್ಲರೂ ನನ್ನವರು ಅಂತಕ್ಕಂಥ ಭಾವವನ್ನು ಬಿತ್ತುವುದಕ್ಕಾಗಿ ಬಸವಣ್ಣ ಬಂದಿದ್ದಾನೆ. ಜಡರುಗಳ ಮನದ ಕತ್ತಲೆಯ ಕಳೆಯಲೆಂದು ಕಟ್ಟಿತ್ತು ಕಲ್ಯಾಣದಲ್ಲಿ ಮಹಾಮಠವು. ಈ ಜನರ ದುಃಖವನ್ನು ನಿವಾರಣೆ ಮಾಡುವುದಕ್ಕಾಗಿ ಬಸವಣ್ಣ ಕಲ್ಯಾಣದಲ್ಲಿ ಒಂದು ಮಹಾಮಠವನ್ನು ಕಟ್ಟಿದ್ದಾನೆ. ಆ ಮಠದ ಕೆಲಸ ಏನು ಅಂತ ಕೇಳಿದ್ರೆ, ದುಃಖವನ್ನ, ದುಮ್ಮಾನವನ್ನ ದೂರು ಮಾಡಿ, ಜಾತಿಯಿಂದ, ಅಸ್ಪೃಶ್ಯತೆಯಿಂದ ದೂರ ಉಳಿದವರನ್ನ ಮನುಷ್ಯರಿಗೆ ಮನುಷ್ಯರನ್ನಾಗಿ ಕಾಣುವಂತ ಮನೋಭಾವವನ್ನು ಹುಟ್ಟಿಸುವುದಕ್ಕಾಗಿ ಬಸವಣ್ಣ ಬಂದಿದ್ದಾನೆ. ಅದು ಕಲ್ಯಾಣದಲ್ಲಿ ಮಹಾಮಠವನ್ನು ಕಟ್ಟಿದ್ದಾನೆ. ಪರಮ ನಟ್ಟಿದ ಓಲೆ ಬಂದಿಳಿಯಿತ್ತು. ನೋಡಿ, ಬಸವಣ್ಣ ಕರ್ಣಿಕನಾಗಿ ಭಂಡಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ, ಕಾಯಕವನ್ನು ಮಾಡ್ತಾ ಇದ್ದಾನೆ ಬಿಜ್ಜಳ ರಾಜನ ಅರಮನೆಯಲ್ಲಿ. ಒಂದು ಅವಕಾಶವನ್ನು ಒದಗಿ ಬರುತ್ತದೆ. ಪರಮ ನಟ್ಟಿದ ಓಲೆ ಬಂದಿಳಿಯಿತ್ತು. ಹೀಗೆ ಸಭೆ ನಡೆದಿತ್ತು. ಮಹಾರಾಜ ವಿರಾಜಮಾನನಾಗಿದ್ದಾನೆ. ಆ ಸಂದರ್ಭದೊಳಗೆ ಆಕಾಶದಿಂದ ಒಂದು ಓಲೆಯನ್ನ ಬಂದು ಬಿತ್ತು. ಆ ಓಲೆಯನ್ನ ತೆಗೆದು ನೋಡ್ತಾರೆ, ಯಾರಿಗೂ ತಿಳಿಯೋದಿಲ್ಲ. ಮಹಾ ಪಂಡಿತರು, ಜ್ಞಾನಿಗಳು ಅಲ್ಲಿ ಆಸೀನರಾಗಿರ್ತಾರೆ ಅರಮನೆಯಲ್ಲಿ. ಎಲ್ಲರೂ ನೋಡ್ತಾರೆ, ಒಬ್ಬೊಬ್ಬರು ನೋಡ್ತಾನೆ ಹೋಗ್ತಾರೆ. ಯಾರಿಗೂ ಸಹಿತ ಏನು ಬರೆದಾರ ಅಂತ ಗೊತ್ತಾಗಲಿಲ್ಲ. ಕೊನೆಯದಾಗಿ ಬಸವಣ್ಣ ಕೂತಿದ್ದ. ಅವಾಗ ಹೇಳ್ತಾರೆ ನೋಡಿ, ಪರಮ ನಟ್ಟಿದ ಓಲೆ ಬಂದಿಳಿಯಿತ್ತು ಬಿಜ್ಜಳನ ಸಿಂಹಾಸನದ ಮುಂದೆ. ಅದು ತಂದು ಓದಿದಡೆ ಸೃಷ್ಟಿಯ ಸೇನ ಯಾರಿಗೂ ತಿಳಿಯದು. ಚಪ್ಪನ್ನ ದೇಶದ ಭಾಷೆಯ ಲಿಪಿಯನ್ನು ಇಲ್ಲಿ ಓದಿದವರಿಗೆ ರಾಜ ಹೇಳ್ತಾನೆ, ಎಲ್ಲರೂ ನೋಡಿದ್ರೆ ಯಾರು ಓದಲಿಲ್ಲ, ಇದನ್ನು ಯಾರು ಓದಿ ಹೇಳ್ತಾರಲ್ಲ, ಇದನ್ನು ಓದಿ ಹೇಳಿದವರಿಗೆ ಆನೆ, ಸೇನೆ, ಕುದುರೆ, ಭಂಡಾರ 66 ಕರ್ಣಿಕರಿಗೆ ಮುಖ್ಯನನ್ನಾಗಿ ಮಾಡುವೆನೆಂದು ಬಿಜ್ಜಳ ಘೋಷಣೆ ಮಾಡ್ತಾನೆ. ಇದನ್ನು ಯಾರು ಓದಿ ಹೇಳ್ತಾರಲ್ಲ ಅವರಿಗೆ ಆನೆ, ಸೇನೆ, ಕುದುರೆ, ಭಂಡಾರವನ್ನು ಕೊಡ್ತೀವಿ, ಹಣವನ್ನೂ ಕೊಡ್ತೇವೆ. ಅದರ ಜೊತೆಗೆ ಕರುಣಿಕರಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು 66 ಜನ, ಅವರೆಲ್ಲರಿಗೂ ಮುಖ್ಯಸ್ಥನನ್ನಾಗಿ ಮಾಡ್ತೇವೆ. ಬಿಜ್ಜಳ ಭಾಷೆಯ ಕೊಡುತ್ತಿರಲು ಹರ ನಿರೂಪವ ಶಿರದ ಮೇಲಿಟ್ಟು ಶಿವಶರಣೆಂದ ಬಸವಣ್ಣ ನೋಡು
ನೋಡಿ ಮೆಚ್ಚಿ ತೆಗೆಸಿದನಯ್ಯ 66 ಕೋಟಿ ವಸ್ತುವ ಅರಮನೆಗೆ ರಾಜ್ಯಕ್ಕೆ ಅರಮನೆಗೆ ಶಿರಪ್ರಾರ್ಥನಾಗಿ ಹರಗಣಗಳಿಗೆ ಗತಿಮತಿ ಚೈತನ್ಯವಾಗಿ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಅಂಡಜದೊಳಗಿದ್ದು ಶಿವನ ಭಂಡಾರಿಯಾದನಯ್ಯ ಎನ್ನ ತಂದೆ ಪೂರ್ವಾಚಾರಿ ಸಂಗನ ಬಸವಣ್ಣ. ಚೆನ್ನಬಸವಣ್ಣ ಹೇಳ್ತಾನೆ, ಬಿಜ್ಜಳನ ಅರಮನೆಯಲ್ಲಿ ನಡೆದಿರ್ತಕ್ಕಂಥ ಚರ್ಚೆ. ಬಿಜ್ಜಳ ಏನ್ ಹೇಳ್ತಾನೆ? ಇದನ್ನ ಓದಿದವರಿಗೆ 66 ಕರ್ಣಿಕರ ಮೇಲೆ ಹೆಡ್ ಅನ್ನು ಮಾಡ್ತೀವಿ, ಅದರ ಜೊತೆಗೆ ಆನೆ ಕುದುರೆ ಭಂಡಾರವನ್ನು ನೀಡ್ತೇವೆ. ಇಷ್ಟೆಲ್ಲ ಹೇಳಿದ ಮೇಲೆ ಆ ಓಲೆಯನ್ನ ಬಸವಣ್ಣ ತೆಗೆದು ನೋಡ್ತಾನೆ. ನೋಡಿ ಹೇಳ್ತಾನೆ, ಮಹಾರಾಜ, ನೀವು ಕುಳಿತಿರ್ತಕ್ಕಂಥ ಸಿಂಹಾಸನದ ಕೆಳಗಡೆ 66 ಕೋಟಿ ಚಿನ್ನದ ನಾಣ್ಯಗಳದಾವೆ. ಈ ಮಾತನ್ನು ಹೇಳಿದಾಗ ಎಲ್ಲರೂ ಗಾಬರಿಗೊಳ್ಳುತ್ತಾರೆ, ಸಂತೋಷ ಪಡ್ತಾರೆ. ಕೆಲವು ಜನ ಅಂತಾರೆ ಆಗ್ಲಾರ್ದವರು, ಸುಮ್ಮನೆ ಹೇಳ್ತಾನೆ ಬಸವಣ್ಣ ಅಂತಾರೆ. ಬಸವಣ್ಣ ಅಂತಾನೆ, ನಾನೇ ಸ್ವತಃ ಎದುರಿಗೆ ನಿಂತು ತೆಗೆದು ತೋರಿಸ್ತೇನೆ ನಿಮಗೆ ಅಂದಾಗ ಇಡೀ ರಾಜ್ಯಸಭೆ ಸಂತೋಷ ಪಡುತ್ತದೆ. ನಿಮಗೆ ಗೊತ್ತಿರಲಿ, ಅಂದಿನ ದಿನಮಾನದಲ್ಲಿ 66 ಕೋಟಿ ಚಿನ್ನದ ನಾಣ್ಯ ಅಂದ್ರೆ ಸಾಮಾನ್ಯ ಸಂಪತ್ತಲ್ಲ. ಅಷ್ಟು ಸಂಪತ್ತು ಯಾರಿಂದ ಸಿಗ್ಲಕತ್ತದೆ? ಬಸವಣ್ಣನಿಂದ. ಬಸವಣ್ಣ ಅಂತಾನೆ, ನನಗೆ ಹೊನ್ನಿನೊಳಗೊಂದು ಹೊರೆಯ, ಸೀರೊಳಗೊಂದು ಎಳೆಯ, ಅನ್ನದೊಳಗೊಂದು ಅಗುಳು ನನಗೆ ಬೇಕಾಗಿಲ್ಲ ಅಂತಾನೆ. ಅಂತ ಬಸವಣ್ಣ 66 ಕೋಟಿ ಚಿನ್ನವನ್ನ, ಸಂಪತ್ತನ್ನ, ರಾಜ ಕುಳಿತಿರ್ತಕ್ಕಂಥ ಸಿಂಹಾಸನವನ್ನು ತೆಗೆಸಿ ಆ ಸಂಪತ್ತನ್ನು ತೆಗಿತಾನೆ. ತೆಗೆದ ಮೇಲೆ ಸಂಪತ್ತು ಬಸವಣ್ಣ ಮುಟ್ಟಿದ್ರೆ ಅದು 100 ಮಡಿಯಾಗಿ ಬೆಳೀತು ಅಂತಕ್ಕಂಥದ್ದು ಭೀಮಕವಿ ಹೇಳ್ತಾರೆ. 100 ಮಡಿಯಾಗಿ ಅಂದ್ರೆ ಬಸವಣ್ಣನ ಕೈಯಲ್ಲಿ ಪಂಚಪರುಷಗಳಿದ್ದು, ಹಸ್ತಪರುಷ, ಪಾದಪರುಷ, ವಾಕ್ಪರುಷ, ನಯನಪರುಷ, ಭಾವಪರುಷ ಅಂತ ಹೇಳ್ತಾರೆ. ಅದರಲ್ಲಿ ಹಸ್ತಸ್ಪರುಷ. ಆ ಸಂಪತ್ತಿಗೆ ಬಸವಣ್ಣ ಹಸ್ತ ಮುಟ್ಟಿದಾಗ ಇದು 66 ಕೋಟಿ ಅಲ್ಲ, ಅದು 1000 ಪಟ್ಟಾಗಿ ಬೆಳೀತು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅವಾಗ ಯಾರೂ ಗಮನಿಸದೇ ಇರ್ತಕ್ಕಂಥ ಬಸವಣ್ಣ ಎಲ್ಲರ ಗಮನ ಅವನ ಕಡೆ. ಇಷ್ಟೆಲ್ಲ ಸಂಪತ್ತು ನಮ್ಮ ರಾಜನಿಗೆ ಸಿಕ್ತು. ಬಸವಣ್ಣ ಅಲ್ಲಿ ಕೇಂದ್ರೀಕೃತನಾದ, ಎಲ್ಲ ಕರ್ಣಿಕರಿಗೆ ಹೆಡ್ಡನಾದ. ಬಸವಣ್ಣಗಂತಾರೆ, ಇಷ್ಟೆಲ್ಲ ಸಂಪತ್ತನ್ನು ಕೊಟ್ಟಿದ್ದಿ ಬಸವಣ್ಣ. ಬಿಜ್ಜಳಂತಾನೆ, ನೀನೊಂದಿಷ್ಟು ಸಂಪತ್ತನ್ನು ತೆಗೆದುಕೊಂಡು ಹೋಗು. ಯಾಕೆ? ಮಾತು ಕೊಟ್ಟಾನೆ, ನಾನು ಭಂಡಾರವನ್ನು ನೀಡುತ್ತೇನೆ ಅಂತ ಹೇಳಿದ್ದಾನೆ. ಆದ್ರೆ ಬಸವಣ್ಣ ಅಂದ, ನನಗಿದ್ರೊಳಗೆ 1 ರೂಪಾಯಿನೂ ಬೇಕಾಗಿಲ್ಲ. ಹೇಳಿದ್ದಲ್ಲ, ಅನ್ನದೊಳಗೊಂದು ಅಗುಳ, ಸೀರೆಯೊಳಗೊಂದು ಎಳೆಯ ಬೇಕಾಗಿಲ್ಲ, ಯಾವುದನ್ನೂ ಬೇಕಾಗಿಲ್ಲ. ನನ್ನ ಕಾಯಕವನ್ನು ಮಾಡಿರ್ತಕ್ಕಂಥದ್ದು, ಕಾಯಕದಿಂದ ಏನು ಬರ್ತದೆ ಅಷ್ಟನ್ನ ಮಾತ್ರ ಸಾಕು ಅಂತಕ್ಕಂಥ ಮಾತನ್ನ ಹೇಳಿ ಇಡೀ ಆ ಕಲ್ಯಾಣ ರಾಜ್ಯಕ್ಕೆ ಸಂತೋಷವನ್ನು ಉಂಟು ಮಾಡಿದ, ಸಂಪತ್ತನ್ನು ತಂದುಕೊಟ್ಟ. ಗುರು ಬರೋದ್ರಿಂದ ಏನಾಗ್ತದೆ? ಗುರು ಬರೋದ್ರಿಂದ ಸಂಪತ್ತು ಬರುತ್ತದೆ. ಇವತ್ತು ಜಡೆಯ ಶಾಂತಲಿಂಗ ಮಹಾಸ್ವಾಮಿಗಳು ಬಂದಾರೆ, ಪಾದ ಹಾಕಿದ್ದಾರೆ ಅಂದ್ರೆ ನಿಮ್ಮೂರಿಗೆ ಸಂಪತ್ತು ತಾನಾಗೇ ಬರುತ್ತದೆ. ಒಂದೇ ಎರಡೇ, ನಿನ್ನ ಒಲುಮೆ ಇರಬೇಕು, ಗುರುವಿನ ಅಂತಃಕರಣ ಇರಬೇಕು. ಹಾಗೆ ನಾವು ನಡಿಬೇಕು, ಹಾಗೆ ದುಡಿಬೇಕು. ಆ ಗುರುವಿನ ಕೃಪೆಯಾದರೆ ಏನೆಲ್ಲ ಸಿಗುತ್ತದೆ. ಬಸವಣ್ಣನಲ್ಲಿ ಯಾವ ಆಸೆಯೂ ಇಲ್ಲ. ಕಾಯಕ ಮಾಡೋದು, ದುಡಿಯೋದು, ದಾಸೋಹ ಮಾಡೋದು, ಸತ್ಸಂಗ ಮಾಡೋದು, ಅನುಭವ ಮಾಡೋದು. ನಾಳಿಗೆ ಬೇಕು ಅಂತಕ್ಕಂಥ ಭಾವ ಅವನಿಗಿಲ್ಲ ಬಸವಣ್ಣನಲ್ಲಿ. ಅಂತ ಬಸವಣ್ಣ ಇಡೀ ಕಲ್ಯಾಣದಲ್ಲಿ ರಾಜನಿಗಿಂತಲೂ ಹೆಚ್ಚು ಜನಪ್ರಿಯನಾಗಿರುತ್ತಾನೆ ಬಸವಣ್ಣ. ಯಾಕೆ ಅಂತ ಕೇಳಿದ್ರೆ ಅವನಲ್ಲಿ ಭಕ್ತಿಯದೆ. ಬಂದವರ ಕಷ್ಟವನ್ನು ದೂರ ಮಾಡ್ತಾ ಇದ್ದಾನೆ. ಯಾರು ಬಸವಣ್ಣನ ಹತ್ರ ಬರ್ತಾರೆ, ಹಸ್ತಸ್ಪರ್ಶ ಅವ ಮುಟ್ಟಿದರೆ ಸಾಕು. ಯಾವ ಜಾತಿಯವರಾದರೂ ಸಹಿತ ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು. ಪಾದಸ್ಪರ್ಶ ಇತ್ತು ಬಸವಣ್ಣನಲ್ಲಿ. ಎಲ್ಲಿ ಪಾದ ಇಡ್ತಾನೆ ಆ ನೆಲವೆಲ್ಲ ಪವಿತ್ರವಾಗ್ತಿತ್ತು. ಎಲ್ಲಿ ಒಂದು ಮಾತನ್ನ ಹೇಳ್ತಾನೆ ಆ ಮಾತು ಮಂತ್ರವಾಗ್ತಿತ್ತು. ಬಸವಣ್ಣನ ಮಾತು ಯಾರ ಮೇಲೆ ದೃಷ್ಟಿಯನ್ನು ಹಾಯಿಸ್ತಾನೆ
ಅವರು ಪವಿತ್ರರಾಗ್ತಾ ಇದ್ರು. ಹಾಗೆ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಕೆಂಡ ನುಂಗಿದಂತೆ, ಗುರು ಚರಣದ ಮೇಲೆ ತನು ಎಂಬ ತೃಣವ ತಂದಿರಿಸಿದರೆ ಆತನ ಅಂಗವೆಲ್ಲ ಲಿಂಗಮಯ. ಗುರುವಿನಲ್ಲಿ ಅಂತ ಶಕ್ತಿ ಇದೆ, ಬಸವಣ್ಣನಲ್ಲಿ ಅಂತ ಶಕ್ತಿ ಇದೆ. 5 ಪಂಚ ಪರುಷಗಳನ್ನು ಉಳ್ಳಂತ ಬಸವಣ್ಣ ಸಂತೋಷದಿಂದ ತನ್ನ ಕಾಯಕವನ್ನು ಮಾಡುತ್ತಾ ಈ ಸಂಪತ್ತಿನ ಬೆನ್ನ ಹತ್ತಲಿಲ್ಲ ಬಸವಣ್ಣ. ದಾಸೋಹ, ಕಾಯಕ, ದಾಸೋಹ, ಸತ್ಸಂಗ, 3 ಬಸವಣ್ಣನು ಬದುಕಿನುದ್ದಕ್ಕೂ ಮಾಡಿರ್ತಕ್ಕಂಥದ್ದು ಈ 3. ಅಂತ ಸಂಪತ್ತು ನಾವು ಗಳಿಸಬೇಕು. ಇಲ್ಲದ ಸಂಪತ್ತನ್ನ ಬೆನ್ನ ಹತ್ತಿದ್ರೆ ಬಹಳ ಕಷ್ಟ ಇದೆ. ನೀವು ಸಂಪತ್ತು ಗಳಿಸಬೇಡ ಅಂತಲ್ಲ, ಗಳಿಸಿದ್ದನ್ನು ಒಳ್ಳೆಯದಕ್ಕೆ ಬಳಸಬೇಕು. ಒಂದಿಷ್ಟು ದಾನ ಕೊಡಬೇಕು, ಒಂದಿಷ್ಟು ಧರ್ಮ ಮಾಡಬೇಕು, ಪುಣ್ಯದ ಕೆಲಸ ಮಾಡಬೇಕು. ಹೌದಲ್ಲ? 1000 ರೂಪಾಯಿ ಕೊಡಿದ್ರೆ 100 ರೂಪಾಯಿ ಧರ್ಮಕ್ಕಾಗಿ ಕೊಡಬೇಕು. ಹಿಂಗೆ ನೇಮ ಇರಬೇಕು. ಕೆಲವು ಮಂದಿ ಇಷ್ಟು ಜಿಪುಣತನ ಮಾಡ್ತಾರೆ. ಮಾಡಿದ್ದನ್ನು ತಾವೇ ಉಣ್ಣಂಗಿಲ್ಲ, ಗಳಿಸಿದ್ದನ್ನು ತಾವೇ ಬಳಸಂಗಿಲ್ಲ. ತೆಗೆದು ಇಡೋದು ಹಂಗ, ತೆಗೆದು ಇಡೋದು. ಒಬ್ಬ ಎಷ್ಟು ಜಿಪುಣ ಆಯ್ತು ಅಂದ್ರೆ ಒಂದ ಊದಿನ ಕಡ್ಡಿ 9 ದೇವ್ರಿಗೆ ಬೆಳಗ್ತಿದ್ದ. ಒಂದಿನ ಲೆವೆಲ್ 9 ತಿಂಗಳು ಹಿಂಗ ದೀಪ ಊದಿನ ಕಡ್ಡಿ ಬೆಳಗದ ಅಂದ್ರೆ ಆರಿಸ್ಬಿಡವ. ಮತ್ತ ಆ ದೇವ್ರ ಮುಂದೆ ಹೋದ್ಮೇಲೆ ಹಚ್ಚಾವ. ಅವ ದೇವ್ರ ಮುಂದೆ ಏನು ಈ ದೀಪ ಹಚ್ತಿದ್ನಲ್ಲ, ದೀಪ ಹಚ್ಚಬೇಕು, ಹಿಂಗೆ ಬತ್ತಿ ಹಗೂರು ಜೊಕ್ಕೊಂಡ್ಬಿಡ್ಬೇಕು ಹಿಂದೆ. ಇಷ್ಟು ಜಿಪುಣತನ ಮಾಡ. ಒಂದು ದಿನ ಹೀಗೆ ಇಲ್ಲಿಂದ ಸಂತಿಗೆ ಹೋಗ್ಬೇಕಾಗಿದೆ, ದೂರ ಊರಿಗೆ. ಹೋಗುವಾಗ ಏನಾಗಿದೆ, ದೀಪ ಆರಿಸೋದನ್ನು ಮರ್ತಾನ. ಏನ್ ಮರ್ತಾನ? ದೀಪ ಆರಿಸೋದ. ಇಲ್ಲಿಂದ ಅಫ್ಜಲ್ಪುರ ತನ ಹೋಗ್ಯಾನ ನಡ್ಕೋತಾ. ಸಂತಿ ತಗೊಂಡು ಬರ್ಬೇಕ ಬೇಡ, ವಾಪಸ್ ಬಂದ. ಯಾಕ? ದೀಪ ಆರಿಸ್ಲ. ಹೇಳ್ತಿ ಬಾಗಿಲ್ದಾಗ ನಿಂತಿದ್ಲು, ಏನ್ರಿ ಯಾಕೆ ವಾಪಸ್ ಬಂದಿರಲ್ಲ ಅಂತ ಕೇಳಿದ್ಲು. ಇಲ್ಲ, ದೀಪ ಹಂಗ ಬಿಟ್ಟಿದ್ದೆ, ಆರ್ಸಕ್ ಬಂದೀನಿ. ಅಲ್ರಿ, ನನಗೆ ಅಷ್ಟು ತಿಳಿಯಂಗಿಲ್ಲ, ಏನು ನೀವು ಹೊರಗೆ ಹೋದ ಕೂಡಲೇ ಆರ್ಸಿ ತಗೊಂಡ್ರಿ ಎಲ್ಲಕ್ಕಿ ಅಂದ್ರೆ ಅವನ್ಕ ಮುಂದಿದ್ರು ಅವರು. ಅಲ್ಲ, ಇಲ್ಲಿಂದ ಅಫ್ಜಲ್ಪುರಕ್ಕೆ ಹೋಗಿ ನಡ್ಕೋತ ಬಂದಿರಲ್ಲ, ಮೊನ್ನೆ ಹೊಸ ಚಪ್ಪಲ್ ತೊಗೊಂಡಿರಿ, ಚಪ್ಪಲ್ ಗತಿ ಏನು ಅನ್ಲಕ್ಕೆ ಹೇಳ್ತಿ. ಅವ ಅಂದ, ನನಗೇನು ಅಷ್ಟು ದಡ್ಡ ಮಾಡಿದೇನು, 2 ಕಿಶದಾಗ ಒಂದೊಂದು ಇಟ್ಕೊಂಡ್ ಬಂದೀನಿ ಅಂದವ. ಹೋದ್ರ ಕಾಲೇ ಹೋಗ್ಲಿ, ಚಪ್ಪಲಿ ಹರಿಯಾಗಿಲ್ಲ. ಇಷ್ಟು ಜಿಪುಣತನ ಮಾಡೋರೇನು? ಉಂಡದ್ದು ನಿನಗಾಯಿತು, ತೆಗೆದಿಟ್ಟಿದ್ದು ಇಲ್ಲೇ ಉಳಿಯಿತು. ದಾನ ಕೊಟ್ಟಿದ್ದು ದಾರಿ ಬುದ್ಧಿಗಾಯಿತು, ಮುಂದಿನ ಬುದ್ಧಿಗಾಯಿತು ಅಂತ ಜಲ್ದಿ ನೋಡಿಕೊಳ್ಳುತ್ತಮ್ಮ. ಬಂದುದ್ಯಾವಲ್ಲಿ, ಮುಂದೆ ಹೋಗೋದ್ಯಾವಲ್ಲಿ. ಕೊಡಬೇಕು, ಧನವನ್ನ ಗಳಿಸಬೇಕು, ಒಂದಿಷ್ಟು ಒಳ್ಳೆಯದಕ್ಕೆ ಬಳಸಬೇಕು. ಆ ಸಂಪತ್ತು ಉಪಯೋಗ ಆಗಬೇಕು. ಏನು ಮಹಾದ್ವಾರ ಕಟ್ಟೋದು ನಿರ್ಣಯ ಮಾಡಿದ್ದಾರೆ, ನೀವೊಂದಿಷ್ಟು ಸಂಪತ್ತಲ್ಲಿ ಬಳಕೆಯಾಗಬೇಕು. ಒಂದೊಂದು ಕಲ್ಲು ಸಹಿತ ಹೇಳಬೇಕು ನಿಮಗೆ, ಇದು ನಾವು ದೇಣಿಗೆ ಕೊಟ್ಟು ಕಟ್ಟಿದ್ದು. ಯಾರು ಸಂತೋಷ ಪಡುವವರು ಮಹಾದ್ವಾರ ನೋಡಿ? ಚೌಡಮ್ಮ ಏನು ಇಲ್ಲ, ಅವಳಿಗೇನು ಬೇಕಾಗಿಲ್ಲ, ನಿಮಗ ಬೇಕಾಗಿದೆ, ಅವಳಿಗೆಲ್ಲ. ದೇವರಿಗೇನು ಬೇಕಾಗಿಲ್ಲ, ಯಾವ ದೇವರಿಗೇನು ಕೇಳೋದು ಇಲ್ಲ. ನಾವೇ ಮಾಡೋರು, ನಾವೇ ಸಂತೋಷ ಪಡೋರು. ಮಾಡಬೇಕು, ಗಳಿಸ್ಬೇಕು, ಒಳ್ಳೆಯದಕ್ಕ ಬಳಸ್ಬೇಕು. 1000 ವರ್ಷ ಬದುಕಿನಂತ ಗಳಿಸ್ಬೇಕು, ನಾಳೆನೇ ಸಾಯ್ತೀನಿಪ್ಪ ಅಂತ ಹೇಳಿ ಬಳಸ್ಬೇಕಾಗಿ ಆ ಸಂಪತ್ತು. ಆದರೆ ಸಂಪತ್ತಿನ ಬೆನ್ನ ಹತ್ತಿದ್ರಿ ಅಂದರೆ ಕಷ್ಟ ಆಗ್ತದೆ, ದುಃಖ ಆಗ್ತದೆ. ನೀವು ಸಂಪತ್ತು ಬೆನ್ನ ಹತ್ತಬಾರದು, ನೀವು ದುಡಿಬೇಕು. ಸತ್ಯ ಶುದ್ಧ ಕಾಯಕದಿಂದ ನಡಿಬೇಕು. ನಿಮಗೆ ಸಂಪತ್ತು ತಾನೇ ಬರುತ್ತದೆ, ನಿಮ್ಮ ಬೆನ್ನ ಹತ್ತಿ ಬರುತ್ತದೆ. ಇಲ್ದವ್ರು ಆರಾಮದಾರ, ಇದ್ದವ್ರಿಗೆ ದುಃಖ ಅದ. ಹೇಳಿದ್ನೆಲ್ಲ, ಯಾರ ಹತ್ರ ಭಾಳ ರೊಕ್ಕ ಇತ್ತು ಮನೆ ಒಳಗ ಅಂದ್ರೆ ಅವ ಮನ್ಕೊಳಂಗಿಲ್ಲ. ಚಂತನ ರಾತ್ರಿ ಕಿಟಕಿ ಸಪ್ಪಳ ಆದ್ರೂ ಎದ್ದು ಕೂಡ್ತಾನೆ, ಬಾಗಿಲು ಸಪ್ಪಳ ಆದ್ರೂ ಎದ್ದು ಕೂಡ್ತಾನೆ. ಯಾಕೆ? ಸಂಪತ್ತು ಕಾಯೋ ಚಿಂತೆ ಅದ ಅವನಿಗೆ, ಹೌದಿಲ್ಲ? ಭಾಳ ಮಂದಿ ಜೇಜಿ ಅಂತ ಇರ್ತಿತ್ತು ಮೊದಲು. ಜೇಜಿ ಅವ ಬಾಗಿಲ್ದಾಗೆ ಮನ್ಕೊಳ್ಳವ, ಅಲ್ಲೇ ಕೆಂಪೋತ್ ಬಿಡಿಸಿ ಅನ್ಕೋತ. ಯಾಕೆ? ಕಾಳರ ಬಂದಿಗಿದ್ದಾರು, ಯಾರ್ಯಾರ ಬಂದಿಗಿದ್ದಾರು, ಕಾಯು ಕೆಲಸನೇ. ಜೀವನ ಪರ್ಯಂತರ ಉಣ್ಲಿಲ್ಲ, ಬಳಸಲಿಲ್ಲ, ಕಾಯುವಿಗೆ ಆಯ್ತಲ್ಲ, ತಗೊಂಡೇನು ಮಾಡೋದು?
ನೋಡ್ರಿ ಬಡವ್ರು ಎಷ್ಟು ಆರಾಮ್ ಮಲ್ಕೋತಾರ, ಊಟ ಮಾಡ್ತಾರ, ಹಾಸಿಗೆ ಇರಂಗಿಲ್ಲ, ಕೈಲೇ ದಿಂಬ ಮಾಡ್ಕೊಂಡು ಆರಾಮ್ ಮಲ್ಕೋತಾರೆ. ಹಿಂಗೆ ಇದ ಚಳಿಗಾಲ ದಿನ ಇತ್ತು. ಒಬ್ಬ ಕಳ್ಳ ಕಳತನ ಮಾಡಕ್ ಬಂದ. ಎಲ್ಲಾ ಕಡೆ ಅಡ್ಡಾಡ್ದ, ಎಲ್ಲಿ ಏನೂ ಸಿಗ್ಲಿಲ್ಲ. ಒಂದು ಸಣ್ಣ ಮನೆ ಇತ್ತು. ಅವ ಅಂದ ಕಳತನ ಮಾಡ್ಬೇಕಂತ ಬಂದೀನಿ, ಏನೂ ಸಿಗ್ಲಿಲ್ಲ. ಈ ಮನೆಯಾಗ ಏನ್ರ ಇದ್ರೆ ಊಟಾರ ಮಾಡಿ ಹೋಗ್ಬೇಕಂತ ನಾವು ಮನೆಗೆ. ಒಂದು ಸಣ್ಣ ಮನೆ ಇತ್ತು, ಮನೆ ಬಾಗಿಲು ತೆಗೆದ ಇತ್ತು, ಅದು ಕೀಲಿ ಹಾಕಿರ್ಲಿಲ್ಲ ಅದಕ್ಕೆ. ಯಾಕೆ? ಬಡವ್ರು ಯಾರು ಕೀಲಿ ಹಾಕಂಗಿಲ್ಲ, ಆರಾಮ್ ಇರ್ತಾರ. ಅವ್ರ ಮನೆ ಮುಂದೆ ಮಲ್ಕೊಂಡಾರ ಅಂಗಳದಾಗ, ಮನೆ ಬಾಗಿಲಕ್ಕೆ ಕೀಲಿ ಇರಲಿಲ್ಲ. ಅವ ಬಂದಿದ್ನಲ್ಲ ಕಳ್ಳ, ಅವನ ಮೈ ಮ್ಯಾಗ ಬಂದು ಕಂಬಳಿ ಹಾಕೊಂಡ್ ಬಂದಿದ್ದವ. ಆ ಮನೆ ಒಳಗೆ ಹೋಗ್ಬೇಕಾದ್ರೆ ಕಂಬಳಿ ಅಲ್ಲಿ ಇಟ್ಟ, ಒಳಗೆ ಹೋದ. ಹೋಗಿ ಮನೆ ತುಂಬ ಎಲ್ಲಾ ಕಡೆ ಅಡ್ಡಾಡ್ದ, ಏನೂ ಸಿಗಲೇ ಇಲ್ಲ ಅವನಿಗೆ. ಇದೇನಪ್ಪ ಕಳ್ತನಕ್ಕೆ ಬಂದು ಏನೂ ಸಿಗ್ಲೇ ಇಲ್ಲ ಇವತ್ತು ಅನ್ಕೊಂಡ. ವಾಪಸ್ ಬಂದು ನೋಡ್ತಾನೆ, ಇವ್ರು ಕಂಬಳಿ ತುಂಬ ಹಚ್ಕೊಂಡು ಮಕ್ಕೊಂಡ ಮನೆಯವರು. ಅವ ಅಂತಾನ, ಕಂಬಳಿ ತಗೊಳಕ್ ಹೋಗ್ತೀರ ಸಿಗಿಬೀಳ್ತೀನಿ, ಬಿಟ್ಟು ಹೋದ್ರ ಕಳ್ಳ ಕಳ್ತನಕ್ಕೆ ಬಂದು ಕಳ್ಕೊಂಡು ಹೋದ ಅಂತ ಅನ್ಸ್ಕೊತೀನಿ, ಏನ್ ಮಾಡೋದು? ಅನಿವಾರ್ಯ. ಹಗೂರು ಹೆಜ್ಜೆ ಇಡಕತ್ತಿದ್ದ. ಯಪ್ಪ ನಾಳೆ ಬಂದ್ರೆ ಒಂದು ಜಮಖಾನಿ ತಗೊಂಬಾರೋ ಅಂದ್ರಂತವ್ರು. ಬಂದ್ರೆ ಕೇಳಂತ ಓಡೇ ಹೋದ್ನಂತವ್ ಕಳ್ಳ. ಎಷ್ಟು ಆರಾಮ್ ಮಲ್ಕೊಂಡಾರ. ಕಳ್ಳ ಮನೆ ಒಳಗೆ ಹೋದ್ರು ಆರಾಮ ಯಾಕೆ ಮಲ್ಕೊಂಡಾರ ಅಂದ್ರೆ ಏನೂ ಇಲ್ಲ, ನಿಶ್ಚಿಂತೆ ಅದ. ಅದೇ ರೊಕ್ಕ ಇದ್ರ, ಅದೇ ಸಂಪತ್ತಿದ್ರ ಮಲಗೂಡಂಗಿಲ್ಲ, ನಿದ್ರೆ ಮಾಡಿಕೊಡಂಗಿಲ್ಲ. ಇರ್ಲಿ, ಸಂಪತ್ತು ಇರಬಾರ್ದು ಅಂತಲ್ಲ. ಸಂಪತ್ತು ಎಲ್ಲಿರಬೇಕು? ಬ್ಯಾಂಕ್ನೊಳಗಿರಬೇಕು, ಮನೆ ಒಳಗಿರಬೇಕು, ತಿಜೋರಿ ಒಳಗಿರಬೇಕು, ತಲೆ ಒಳಗಿರಬಾರದು. ತಲೆ ಒಳಗಿಟ್ಕೊಂಡ್ರೆ ದುಃಖ ಆಗ್ತದೆ. ಅಂತ ಸಂಪತ್ತನ್ನ ಧನವ ಗಳಿಸಬೇಕೆಂತದ್ದು ಈ ಜನರಿಗೆ ತಿಳಿದೇ ಇರತಕ್ಕಂಥ ಸಂಪತ್ತು ಯಾವುದು? ಬಸವಣ್ಣ ಗಳಿಸತಕ್ಕಂಥ ಸಂಪತ್ತು. ಬಸವಣ್ಣ ಅಂತ ಸಂಪತ್ತನ್ನು ಗಳಿಸಿ ಇವತ್ತೇನಾಗಿದ್ದಾನೆ? ಬಿಜ್ಜಳ ಮಹಾರಾಜನಲ್ಲಿ ಭಂಡಾರಿಯಾಗಿದ್ದಾನೆ, ಹಣಕಾಸು ಮಂತ್ರಿಯಾಗಿದ್ದಾನೆ. ಇವ ಮಾಡಿರ್ತಕ್ಕಂಥ ಅಮೋಘವಾಗಿರ್ತಕ್ಕ ಒಂದು ಪವಾಡನೇ ಸರಿಯದು. ಅದನ್ನು ಕಂಡಿರ್ತಕ್ಕಂಥ ಬಿಜ್ಜಳನಿಗೆ ಬಸವಣ್ಣ ಅಂದ್ರೆ ಪಂಚಪ್ರಾಣ, ಅಷ್ಟು ಪ್ರೇಮ. ಅವಾಗ ಬಸವಣ್ಣನ ಕಾರ್ಯ ಇನ್ನಷ್ಟು ಹೆಚ್ಚಾಯಿತು, ಭಕ್ತಿಯ ಕಾರ್ಯ ಹೆಚ್ಚಾಯಿತು. ಬಸವಣ್ಣನ ಕಾರ್ಯವನ್ನು ಕಂಡಿರ್ತಕ್ಕಂಥ ಎಲ್ಲಾ ಕಡೆ ಶರಣರು ಸಕ್ಕರೆ ಬೆಲ್ಲಕ್ಕೆ ಇರುವೆ ಮುಖ್ಯದ ಹಾಗೆ ಎಲ್ಲಾ ಕಡೆಯಿಂದ ಬರ್ತಾ ಇದ್ರು. ಬಸವಣ್ಣನ ಸಾನ್ನಿಧ್ಯದಲ್ಲಿ ಬರಬೇಕು, ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡಬೇಕು. ಹೀಗೆ ನಡೆದದೆ ಅಂತಕ್ಕಂಥದ್ದು. ಬಸವಣ್ಣ ನಮಗೆಲ್ಲರಿಗೂ ಕೂಡ ಗುರುವಾಗಿ, ಮಂತ್ರಿಯಾಗಿ, ಕರಡಿಕನಾಗಿ, ಭಂಡಾರಿಯಾಗಿ, ಭಕ್ತಿ ಭಂಡಾರಿಯಾಗಿ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥವ. ಇವತ್ತು ಏನಾದರೂ ಒಂದು ವಿರಕ್ತ ಪರಂಪರೆ ಅಂತಕ್ಕಂಥದ್ದಿದ್ರೆ ಅದಕ್ಕೆ ಕಾರಣ ಬಸವಣ್ಣ. ಅಲ್ಲಿ ಶೂನ್ಯ ಪೀಠವನ್ನು ತಯಾರು ಮಾಡಿರ್ತಕ್ಕಂಥ ಬಸವಣ್ಣ, ಆ ಶೂನ್ಯ ಪೀಠದ ಪರಂಪರೆಯ ಬಳುವಳಿಯಾಗಿ ಬಂದಿರತಕ್ಕಂಥವೇ ವಿರಕ್ತ ಮಠಗಳು. ಅಂತ ಮಠಗಳ ಪರಂಪರೆಯಲ್ಲಿ ಬರ್ತಕ್ಕಂಥದ್ದೇ ನಿಂಬಾಳದ ಜಡೆಯ ಶಾಂತಲಿಂಗ ಮಹಾಸ್ವಾಮಿಗಳವರ ಮಠ. ಯಾವ ವಿರಕ್ತ ಮಠಗಳದಾವ ಇವತ್ತು? ಅವೆಲ್ಲ ಬಸವಣ್ಣನಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಮಹಾಮಠಗಳು. ಅಲ್ಲಿ ಜ್ಞಾನ ದಾಸೋಹ, ಅನ್ನ ದಾಸೋಹ, ಸತ್ಸಂಗ ನಿರಂತರವಾಗಿ ನಡಿಬೇಕು. ಮಠಗಳ ಕೆಲಸ ಅದು ಬಸವಣ್ಣನ ಕೊಡುಗೆ ಅಂತಕ್ಕಂಥ ಮಾತನ್ನ ಇವತ್ತಿನ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಭಕ್ತಿ ಶ್ರದ್ಧೆಯಿಂದ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ಪರಮ ಪೂಜ್ಯರ ದಯ ಮಾಡಿಸಿದ್ದಾರೆ, ದರ್ಶನ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅಂತ ಪರಮ ಪೂಜ್ಯರೇ ಕೃಪಾ ನಮ್ಮ ಮೇಲೆ